ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳಿಗೆ ಸದ್ಯ ಬ್ರೇಕ್ ಬಿದ್ದಂತೆ ಕಾಣ್ತಿಲ್ಲ. ಜೈಲಿನಲ್ಲಿ ಕೆದಕಿದಷ್ಟು ಕರ್ಮಕಾಂಡಗಳು ಬಯಲಾಗ್ತಿದೆ. ಜೈಲೊಳಗೆ ಮೊಬೈಲ್, ಗಾಂಜಾ, ಚಾಕು ಸೇರಿದಂತೆ ನಿಷೇಧಿತ ವಸ್ತುಗಳು ಸಿಕ್ಕಿರೋದನ್ನ ನೋಡಿದ್ದೇವೆ. ಆದರೆ ಜೈಲಿನೊಳಗೆ ಕೈದಿ ಇರೋ ಜಾಗಕ್ಕೆ ಹೋಗಿ ಕುಳಿತು ಮಾತನಾಡಿ ಫೋಟೋ ಕ್ಲಿಕ್ಕಿಸಿಕೊಳ್ಳಲಾಗಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮರ್ಡರ್ ಕೇಸ್ನ ಸಜಾ ಕೈದಿಗೆ ಅಬ್ಬಬ್ಬಾ ಏನ್ ರಾಜಾತಿಥ್ಯ. ಜೈಲಲ್ಲಿ ಸ್ಮೋಕಿಂಗ್, ವಿಡಿಯೋ ಕಾಲ್, ಫೋಟೋ ಶೂಟ್. ಸಜಾ ಬಂದಿಯ ಪತ್ನಿಯಿಂದಲೇ ಜೈಲಿನ ಕಳ್ಳಾಟ ಬಟಾ ಬಯಲು. ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಪಾಲಿನ 5 ಸ್ಟಾರ್ ಹೋಟೆಲ್ ಆಗಿದೆ. ಜೈಲಿನಲ್ಲಿ ಕೈದಿಗಳಿಗೆ ಮತ್ತೆ ವಿಶೇಷ ಆತಿಥ್ಯ ನೀಡಿರುವ ಆರೋಪ ಕೇಳಿ ಬಂದಿದೆ. ಸಜಾ ಕೈದಿಯೊಬ್ಬನ ಪತ್ನಿ ರಾಜಾರೋಷವಾಗಿ ಜೈಲಿನ ಒಳಗೆ ಹೋಗಿ ಪತಿಯನ್ನ ಭೇಟಿ ಮಾಡಿ ಆತನೊಂದಿಗೆ ಫೋಟೋ ತೆಗೆಸಿಕೊಂಡಿರುವುದು ಬಹಿರಂಗವಾಗಿದೆ. ಮಾರಪ್ಪ ಎಂಬಾತನ ಕೊಲೆ ಪ್ರಕರಣದಲ್ಲಿ ರಫೀಕ್ ಮತ್ತು ಸಾದಿಕ್ ಅಹಮದ್ ಜೈಲು ಸೇರಿದ್ರು. ಇದೀಗ ಸಾದಿಕ್ ಅಹಮದ್ ಜೈಲಿನಲ್ಲಿ ವಿಶೇಷ ಸೌಲಭ್ಯಗಳು ಸಿಕ್ಕಿವೆ ಎಂಬ ಆರೋಪ ಕೇಳಿ ಬಂದಿದೆ. ಈತ ತನ್ನ ಪತ್ನಿಯನ್ನ ಆಗಾಗ್ಗೆ ಜೈಲಿನ ಒಳಗೆ ಕರೆಸಿಕೊಳ್ತಿದ್ದ. ಹೀಗೆ ಕಳೆದ ಕೆಲ ತಿಂಗಳಲ್ಲಿ 5-6 ಬಾರಿ ಪತ್ನಿ ಯಾಸ್ಮಿನ್ ಜೊತೆ ಸಾದಿಕ್ ಪಾಷಾ ಜೈಲಿನ ಆವರಣದಲ್ಲೇ ಸೆಲ್ಫಿ ಫೋಟೋ ತೆಗೆದುಕೊಂಡಿದ್ದಾನೆ. ಇತ್ತೀಚೆಗೆ ಪತ್ನಿ ಮತ್ತು ಆಕೆ ಮನೆಯವರಿಗೆ ಸಾದಿಕ್ ಅಹಮದ್ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಯಾಸ್ಮಿನ್ ಜೈಲಿನ ಒಳಗಡೆ ಪತಿ ಜೊತೆ ತೆಗೆಸಿಕೊಂಡಿರುವ ಫೋಟೋಗಳನ್ನ ವೈರಲ್ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಜೊತೆಗೆ ಪತಿ ಮತ್ತು ಆತನ ಕುಟುಂಬದ ವಿರುದ್ಧ ಮಾನವ ಹಕ್ಕುಗಳಿಗೂ ದೂರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ನಲ್ಲಿ ಅಪರಾಧ ಕೃತ್ಯ ಎಸಗಿ ಜೈಲು ಸೇರುವ ಕೈದಿಗಳಿಗೆ ಮನಪರಿವರ್ತನೆ ಜಾಗವಾಗಬೇಕಿದ್ದ ಪರಪ್ಪನ ಅಗ್ರಹಾರ ಜೈಲ್ ಕ್ರೈಮ್ ಯೂನಿವರ್ಸಿಟಿಯಾಗಿ ಮಾರ್ಪಾಡಾಗುತ್ತಿದೆ. ಇನ್ನಾದ್ರೂ ಗೃಹ ಇಲಾಖೆ ಜೈಲಿನಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಬ್ರೇಕ್ ಹಾಕುತ್ತಾ ಎಂದು ಕಾದ್ ನೋಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.